ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನನ್ನ ತವರು ಊರಾಗಿರ್ತಕ್ಕಂತಹ ಬಳ್ಳಾರಿಯಲ್ಲಿದ್ದೀನಿ. ಇವತ್ತು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಒಂದು ಎಪಿಸೋಡ್ ಮಾಡೋದಕ್ಕೆ ಸ್ನೇಹಿತರು ಮತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರು ಐನಾಥ್ ರೆಡ್ಡಿ ಅವರ ಮನೆಯಲ್ಲಿ ಈ ಒಂದು ಎಪಿಸೋಡನ್ನು ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾವು ಭಾರತದ ಒಬ್ಬ ವಿಶೇಷವಾಗಿರ್ತಕ್ಕಂಥ ಪ್ರಧಾನಮಂತ್ರಿ, ಭಾರತವೇ ಅಲ್ಲ ಇಡೀ ಪ್ರಪಂಚಕ್ಕೆ ವಿಶ್ವಗುರು ಜಗದ್ಗುರು ಸ್ಥಾನದಲ್ಲಿರ್ತಕ್ಕಂತಹ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ, ಅದು ಮಂತ್ ಎಂಡಿಂಗ್ ಅಂದರೆ ತಿಂಗಳ ಕೊನೆಯ ಭಾನುವಾರ, ಪ್ರತಿ ಭಾನುವಾರ ಈ ಮನ್ ಕಿ ಬಾತ್ ಅನ್ನೋ ಒಂದು ಕಾರ್ಯಕ್ರಮ ಬಹಳ ಪ್ರತಿಷ್ಠಿತವಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ಚಾಯ್ ಪೆ ಚರ್ಚೆ ಅಲ್ಲ, ಎಕ್ಸಾಮ್ ಪರೀಕ್ಷಾ ಪೇ ಚರ್ಚೆ ಬಗ್ಗೆ ಕೂಡ ನರೇಂದ್ರ ಮೋದಿ ಅವರು ಮಾತನಾಡಿದರು. ಅದರಲ್ಲಿ ಸುಮಾರು 6.5 ಕೋಟಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿಶೇಷ. ಹಾಗೆ ಇವತ್ತು ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮ 131ನೇ ಎಪಿಸೋಡ್ ನಡೀತಾ ಇದೆ. ಈ ಒಂದು 131ನೇ ಎಪಿಸೋಡ್ನ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಭಾರತದ ಭವ್ಯವಾಗಿರ್ತಕ್ಕಂಥ ಭಾರತವನ್ನು ನಾವು ಕಟ್ಟಬೇಕಾಗಿದೆ. 2047ಕ್ಕೆ ವಿಕಸಿತ ಭಾರತವನ್ನು ನಾವು ಮಾಡೋರಿದ್ದೀವಿ. ಈಗ ನಾವು ಅಮೃತ ಗಳಿಗೆಯಲ್ಲಿದ್ದೀವಿ, ಅಮೃತ ಕಾಲದಲ್ಲಿದ್ದೀವಿ. ಹಾಗೆ ನೋಡೋದಾದರೆ ಭಾರತದ 145 ಕೋಟಿ ಜನರಿಗೆ ಈ ಆರೋಗ್ಯದ ವಿಷಯದ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ತಗೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ದೇಹದ ಅಂಗಾಂಗಗಳ ಡೊನೇಷನ್ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಒಂದು ದುರ್ಘಟನೆಯನ್ನು ನಡೆಯಿತು. ಯುವಕರಾಗಿರ್ತಕ್ಕಂಥವರು ಹಾರ್ಟ್ ಪ್ರಾಬ್ಲಮ್ನಿಂದ ಒದ್ದಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಹೃದಯವನ್ನು ದಾನ ಮಾಡುವ ಒಬ್ಬ ವ್ಯಕ್ತಿಯಿಂದ ಕೇರಳದಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು. ಅದು ಅತ್ಯಂತ ಸಕ್ಸಸ್ ಆಗಿ ನಡೆದಿದೆ. ಈಗ ಆ ದಂಪತಿಗಳು ಅತ್ಯಂತ ಸರಳವಾಗಿರ್ತಕ್ಕಂಥ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ಒಬ್ಬ ಮಹಿಳೆಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು. ಆ ಮಹಿಳೆ ಈ ಉತ್ತರ ಭಾರತಕ್ಕೆ ಪ್ರವಾಸಿಗರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಆಫ್ಟರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಸುಮಾರು ಆ ಮಹಿಳೆ 14 ಕಿಲೋಮೀಟರ್ ಕೂಡ ನಡಿಬೇಕಾಯಿತು. ಹೀಗೆ ಈ ಆರ್ಗನ್ಸ್ನ ಒಂದು ಡೊನೇಷನ್ ಬಗ್ಗೆ ನಾನು ಅನೇಕ ಸಂದರ್ಭದಲ್ಲಿ ಕೂಡ ಮಾತನಾಡಿದ್ದೀನಿ. ಈ ಒಂದು ಎಪಿಸೋಡ್, ಈ ಒಂದು ಮನ್ ಕಿ ಬಾತಲ್ಲಿ ಕೂಡ ಇದರ ವಿಶೇಷತೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ರಾಜಸ್ಥಾನದ ಒಬ್ಬ ಯುವಕನಿಗೆ ಕಿಡ್ನಿ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ಇವತ್ತು ಆ ವ್ಯಕ್ತಿ ತನ್ನ ಜೀವನವನ್ನು ಕಟ್ಕೊಂಡಿದ್ದಾನೆ. ಹೀಗೆ ನೋಡ್ತಾ ಹೋದರೆ ಈ ಆರ್ಗನ್ಸ್ ಬಗ್ಗೆ ನಮಗೆಲ್ರಿಗೂ ಕೂಡ ಒಂದು ಅವೇರ್ನೆಸ್ ಬರಬೇಕಾಗಿದೆ. ಅಷ್ಟೇ ಅಲ್ಲ, ಭಾರತವಾಸಿಗಳೇ ಅಂತ ತನ್ನ ಭಾಷಣದಲ್ಲಿ ಪ್ರಾರಂಭ ಮಾಡ್ತಾ ಹೇಳ್ತಾರೆ ನರೇಂದ್ರ ಮೋದಿಯವರು, ನಾಳೆ 23ನೇ ತಾರೀಕು ಚಕ್ರವರ್ತಿ ರಾಜಗೋಪಾಲಾಚಾರಿ, ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್, ಅವರ ಜನ್ಮ ದಿನಾಚರಣೆಯನ್ನು ಕೂಡ ನಾವು ಮಾಡೋರಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಭಾರತ ಈ ಗುಲಾಮಗಿರಿಯಿಂದ ಹೊರಗಡೆ ಬರಬೇಕು, ಗುಲಾಮಗಿರಿಯ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡುತ್ತಾ ನಾಳೆ ಫೆಬ್ರವರಿ 23ನೇ ತಾರೀಕು ಚಕ್ರವರ್ತಿ ರಾಜಗೋಪಾಲಾಚಾರಿ, ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಅವರ ಒಂದು ವಿಗ್ರಹವನ್ನು ಕೂಡ ರಾಷ್ಟ್ರಪತಿ ಭವನದಲ್ಲಿ
ನಾವು ಅನಾವರಣವನ್ನು ಮಾಡೋರಿದ್ದೀವಿ. ಅಷ್ಟೇ ಅಲ್ಲ, ಭಾರತದ ಒಬ್ಬ ಧೀರ ಮಹಿಳೆ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಮುಂದೆ 24ನೇ ತಾರೀಕು ಅವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಭಾರತ 2047ಕ್ಕೆ ವಿಕಸಿತ ಭಾರತವಾಗಬೇಕು. ಎಲ್ಲ ಕ್ಷೇತ್ರಗಳಲ್ಲಿ, ಆರೋಗ್ಯದ ಕ್ಷೇತ್ರ ಇರ್ಬೋದು, ಆರ್ಥಿಕ ಕ್ಷೇತ್ರ ಇರ್ಬೋದು, ರಕ್ಷಣಾ ಕ್ಷೇತ್ರ ಇರ್ಬೋದು, ಸಾಫ್ಟ್ವೇರ್ ಕ್ಷೇತ್ರ ಇರ್ಬೋದು, ಹಾರ್ಡ್ವೇರ್ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ವಿದ್ಯಾರಂಗದಲ್ಲಿ ಇರ್ಬೋದು, ಹೆಲ್ತ್ ಸೆಕ್ಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರಬೇಕು. ಒಟ್ಟಾರೆ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವಿಕಸಿತ ಭಾರತ ಆಗಬೇಕು, ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಈ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಇವತ್ತು ನಾವು ವಿಕಸಿತ ಭಾರತವನ್ನು ಮುಂದೆ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಭಾರತದಲ್ಲಿ ಈ ರೈಲ್ವೆ ಇಲಾಖೆಯಲ್ಲಿ ಒಂದು ಟ್ರೆಮೆಂಡಸ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಕ್ರಾಂತಿ ಕೂಡ ಆಗ್ತಾ ಇದೆ. ಮೊನ್ನೆ ಕೇಂದ್ರದ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ 2 ಸ್ಪೀಡ್ ರೈಲನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಕೂಡ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಇಂತಿಷ್ಟು ಕಾಂಟ್ರಿಬ್ಯೂಷನ್ ಕೂಡ ನಡೀತಾ ಇದೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಷ್ಟು ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೆ. ಏನೇ ಆದರೂ ಕೂಡ ಭಾರತದಲ್ಲಿ ಎಲ್ಲ ರಂಗದಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಭಾರತದ GDP ಇಡೀ ಪ್ರಪಂಚದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದು ಕೇವಲ ನರೇಂದ್ರ ಮೋದಿಯವರ ಒಂದು ಪಾಲಿಸಿಯಿಂದ. ಅಷ್ಟೇ ಅಲ್ಲ, ಇವತ್ತು ನಾವೆಲ್ಲರೂ ಕೂಡ ಭಾರತವನ್ನು ವಿಶ್ವಗುರು ಮಾಡಬೇಕು, ಜಗದ್ಗುರು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೊಂಟಿದ್ದೀವಿ. ಈ ನಿಟ್ಟಿನಲ್ಲಿ ಈಗ ಭಾರತ 4ನೇ ಆರ್ಥಿಕ ಸ್ಥಾನದಲ್ಲಿದ್ದೀವಿ. ನಾವು 2014ರ ಮುಂಚಿತವಾಗಿ ಭಾರತ ಕೇವಲ 10ನೇ ಸ್ಥಾನದಲ್ಲಿತ್ತು. ಆದರೆ ನರೇಂದ್ರ ಮೋದಿಯವರು 3.0 ಅವಧಿಗೆ ಭಾರತ ಇವತ್ತು 4ನೇ ಅತಿ ದೊಡ್ಡದಾಗಿರ್ತಕ್ಕಂತಹ ಆರ್ಥಿಕವಾಗಿರ್ತಕ್ಕಂಥ ನಾವು ಮುಂಬಡ್ತಿಯಲ್ಲಿ ಇದ್ದೀವಿ. ಇದು ಕೇವಲ ನರೇಂದ್ರ ಮೋದಿ ಅವರ ಒಂದು ಪಾಲಿಸಿ. ಈ ನಿಟ್ಟಿನಲ್ಲಿ ಭಾರತದ ಮಹಿಳಾ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕೂಡ 24x7 ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಹೆಚ್ಚು ಮಾಡೋದಕ್ಕೆ, ಹಾಗೆಯೇ ತಲಾ ಆದಾಯ ಕೂಡ ಜಾಸ್ತಿ ಮಾಡೋದಕ್ಕೆ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತೊಂದು ದಿನ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಾ ಇದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಅದು ಎಲ್ಲ ರಂಗಗಳಲ್ಲಿ ಬರ್ತಾ ಇದೆ. ವಿಶೇಷವಾಗಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಕೂಡ ಮೋರ್ ದೆನ್ 51% ಕೂಡ ಕೊಡ್ತಾ ಇದ್ದಾರೆ. ಇವತ್ತೊಂದು ದಿನ ಭಾರತದ ಒಂದು ಡಿಫೆನ್ಸ್ ಯಾವ ರೀತಿ ಇದೆ ಅಂತ ಹೇಳಿದರೆ, ನೀವು ಜ್ಞಾಪಕ ಮಾಡ್ಕೋಬಹುದು, ಕಳೆದ ವರ್ಷ ಒಂದು ದುರಂತ ನಡೆಯಿತು. ಪೆಹಲ್ಗಾಮ್ ಅನ್ನುವ ಒಂದು ಕಾಶ್ಮೀರಿಯ ಒಂದು ಪೆಹಲ್ಗಾಮ್ನಲ್ಲಿ ಭಾರತೀಯರನ್ನು ಪಾಕಿಸ್ತಾನಿ ಉಗ್ರರು ಬರ್ಬರವಾಗಿ ಧರ್ಮದ ಆಧಾರದ ಮೇಲೆ ಕೊಲೆಯನ್ನು ಮಾಡಿದ ನಂತರ ಭಾರತ, ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನೇ ಕಲಿಸಿದರು. ಹೀಗಾಗಿ ಡಿಫೆನ್ಸ್ ಕ್ಷೇತ್ರದಲ್ಲಿ ಕೂಡ ಇಂತಿಷ್ಟು ಬೆಳವಣಿಗೆ ಆಗಿದೆ. 2014ರ ಮುಂಚಿತವಾಗಿ ಭಾರತ ನಾವೆಲ್ಲ ಡಿಫೆನ್ಸ್ ಕ್ಷೇತ್ರದಲ್ಲಿ ಅನೇಕ ಇನ್ಸ್ಟ್ರೂಮೆಂಟ್ಗಳೆಲ್ಲವನ್ನು ಕೂಡ, ಏನು ಬಿಡಿ ಭಾಗಗಳನ್ನು ಕೂಡ ನಾವು ಬೇರೆ ದೇಶದಿಂದ ತಗೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ಇಂಪೋರ್ಟ್ ಟು ಎಕ್ಸ್ಪೋರ್ಟ್ ಆಗಿದೆ ಭಾರತ. ಆಗ್ತಾ ಇದೆ ಭಾರತ. ಇದಕ್ಕೆ ಕಾರಣ ಭಾರತದ ಅಂತಾರಾಷ್ಟ್ರೀಯ ಪಾಲಿಸಿ, ಫಾರಿನ್ ಪಾಲಿಸಿ. ಹೀಗಾಗಿ ಭಾರತ ಎಲ್ಲ ರಂಗದಲ್ಲಿ ಇವತ್ತು ನಾವು ಮುಂದೆ ಹೋಗ್ತಾ ಇದ್ದೀವಿ. ಹೀಗಾಗಿ ಭಾರತದ ಪ್ರತಿಯೊಬ್ಬ ಯುವಕರನ್ನು, ಮಹಿಳೆಯರನ್ನು
ಈ ದೇಶದ ಪ್ರತಿಯೊಬ್ಬ ನಾಗರಿಕರಲ್ಲಿ ಒಂದು ವಿನಂತಿ ಇದೆ, ತಾವೆಲ್ಲರೂ ಕೂಡ ಭಾರತದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಬೇಕು, ಭಾರತದ ತಲಾ ಆದಾಯದ ಬಗ್ಗೆ ಕೆಲಸ ಮಾಡಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ಇವತ್ತು ಮನ್ ಕಿ ಬಾತ್ನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 131ನೇ ಎಪಿಸೋಡಲ್ಲಿ ಪ್ರಸ್ತುತವನ್ನು ಪಡಿಸ್ತಾ ಇದ್ದಾರೆ. ಈಗ ನನ್ನ ಜೊತೆಗೆ ಭಾರತೀಯ ಜನತಾ ಪಕ್ಷದ BJPಯ ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರು ಶ್ರೀಯುತ ಐನಾಥ್ ರೆಡ್ಡಿ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಕ್ವಿಕ್ ಆಗಿ ಐನಾಥ್ ರೆಡ್ಡಿ ಅವರೇ, ಮೊಟ್ಟ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ತಮಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಇವತ್ತು ಭಾರತ 131ನೇ ಮನ್ ಕಿ ಬಾತ್ಗೆ ಸಾಕ್ಷಿಯಾಗಿದೆ. ಇವತ್ತು ನಮ್ಮ ಜೊತೆ ತಾವು ಮನ್ ಕಿ ಬಾತನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಬಗ್ಗೆ ತಮ್ಮ ಒಪಿನಿಯನ್ನು ನಮ್ಮ ಪ್ರೇಕ್ಷಕರಿಗಾಗಿ. ಇದು ಇವತ್ತು ಒಂದು ಶುಭ ದಿನ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಎಪಿಸೋಡ್ನ ಭಾಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು 131ನೇ ಎಪಿಸೋಡ್ ಕಾರ್ಯಕ್ರಮ.